ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಕಾಲೇಜ್ ರಜೆ ಇತ್ತು, ಅದಕ್ಕೇ ಒನ್ ಡೇ ಔಟಿಂಗ್ ಹೋಗೋಣ ಅಂತ ಬಂದಿದ್ದೀವಿ. ನಾನು ಕೇಳಿದೆ ಮೆಂತ್ಯ ಬಾತ್ ತಿಂತಿ ಅಂತ ಕೇಳ್ಬಿಟ್ಟು, ಇಲ್ಲ ಅಂದರೆ ಇಲ್ಲಿ ಬಂದು ಪೇಷಂಟ್ ಥರ ಇಡ್ಲಿ. ಅವನೊಬ್ಬ ಅವನೇ ನನ್ನ ಮಗ, ಬರ್ತೀನಿ ಅಂತ ಹೇಳ್ಬಿಟ್ಟು ಎಬ್ಸ್ಬಿಟ್ಟು ಇವಾಗ ಬರಲ್ಲ ಅಂತ ಇರೋನು ಅವನಿಗೆ. ಇವನು ನೋಡ್ರಿ ಡಿಪ್ರೆಷನ್ಗೆ ಹೋಗೋನೆ, ಮುಖ ತೋರ್ಸೋ. ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರ? ನಮ್ಮ ಮೇಲೆ ಪ್ರೀತಿ ಇಲ್ವಾ? ನಿಮ್ಗೆ ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ? ಗೈಸ್, ಈ ಲೋಫರ್ ನನ್ನ ಮಗ ಎಷ್ಟು, ನಾನು ಎಷ್ಟೊತ್ತಿಗೆ ಹೇಳಿದ್ದು? 10 ಗಂಟೆಗೆ ಹೇಳಿದ್ರೆ 11 ಗಂಟೆ ಆದರೂ ಇಲ್ಲೇ ಇಡ್ಸವನೆ. ಈ ಗಾಡಿ ತೊಳ್ಕೊಂಡು ಒರೆಸ್ಕೊಂಡು ಬರೀ ಕತೆಗಳು ಹೊಡ್ಕೊಂಡು ನಾವೀಗ ರಾಮದೇವ್ರ ಬೆಟ್ಟ ಅಲ್ಲಿದ್ದೀವಿ. ಸೊ ಈಗಷ್ಟೇ ಹರ್ಷ ಹತ್ತಿಸ್ದ, ಆದರೆ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದು ಜಂಪ್ ಮಾಡ್ತಿಲ್ಲ ಅವನು. ಅಲ್ಲ, ಹತ್ತಿಸ್ತಾ ಇದ್ದಾನೆ, ಹಂಗೆ ಫೋನು ತೆಗಿತಿದ್ದಾನೆ, ಇನ್ನು ಫೋನು ಪಾಕೆಟಲ್ಲೇ ಇಟ್ಕೊಂಡು. ಸೊ ಎಷ್ಟಾಯ್ತು ಅವನ್ನ ಹತ್ಸಿದೆಲ್ಲ. ಸೊ ಆದ್ರೂ ಹೌದಾ, ನಾನು ಹೆಂಗ್ ಒದ್ದಾಡ್ತಿರ್ಬೇಡ ಅದ್ರಲ್ಲಿ. ಯಪ್ಪಾ, ಈ ಜಾತ್ರೆ ಅಂದ್ರೆ ಹರ್ಷ, ಹರ್ಷ ಅಂದ್ರೆ ಜಾತ್ರೆ, ಜಾತ್ರೆ ಅಂದ್ರೆ ಹರ್ಷ, ಹರ್ಷ ಅಂದ್ರೆ ಜಾತ್ರೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಸೊ ಗೈಸ್, ವಿ ಆರ್ ಗೋಯಿಂಗ್ ಟು ರಾಮದೇವರ ಬೆಟ್ಟ. ಮಳೆ ಬರ್ತಿದೆ, ನಾವು ಬೆಟ್ಟ ಹತ್ತಿದ್ದೀವಿ. ನಾನು ರೆಕಾರ್ಡ್ ಆಗ್ತಿದ್ದೀವಿ ನೋಡಿ. ಆಲ್ಮೋಸ್ಟ್ ಸುಮ್ಮನೆ ಮಾಡ್ತಿರ್ತೀವಿ, ರೆಕಾರ್ಡ್ ಆಗಿರೋದು. ಲಾಸ್ಟ್ ಟೈಮ್ ಹಂಗೆ ಅದು ರೆಡ್ ಬಟನ್ ಆನ್ ಆಗಿರುತ್ತೆ, ಆಫ್ ಆಗಿರುತ್ತೆ, ಒಂದು ಗೊತ್ತಾಗಲ್ಲ ಅಂತ ಐಫೋನ್. ಅಯ್ಯೋ, ಅದು ನಿಮ್ಗೆ ಆನ್ ಮಾಡಕ್ಕೆ ಬಂದಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು ಬಂದಿತ್ತು ಆ ಫೋನ್, ಅವಾಗ ಹ್ಯಾಂಗ್ ಆಗ್ತಿತ್ತು. ನಮ್ಮ ಥರನೇ ಇತ್ತು ಆ ಫೋನ್ ಅವಾಗ. एकदम इन्होंने वक्त बदल दिया, जज्बात बदल दिए, जिंदगी बदल दी. ಹಿಂಗೆ ಐತೆ ನೆನ್ನೆ ಫೈನಲಿ ಕರ್ಕೊಬಂದವನಪ್ಪ, ಕರ್ಕೊಬಂದ್ಬಿಟ್ಟಾನೆ ಶಿಷ್ಯ. ಏನಂತ ಹೇಳಿ, ಏನಕ್ಕೆ ಇಷ್ಟು ಲೇಟಾಗಿ ಬಂದೆ ಅದನ್ನ ಹೇಳು. ಗೈಸ್, ಇವತ್ತೇನಕ್ಕೆ ಲೇಟಾಗಿ ಬಂದೆ ಅಂದರೆ, ಯಾರೋ ಒಬ್ರು 30,000 ರಾಮದೇವರ ಇದೇನು ಎಲ್ಲೋ ಅದು ಬೋಲ್ಡು. ಗೈಸ್, ಇಲ್ಲಿಗೆ ಬಂದಿದ್ದೀವಿ, ರಾಮದೇವರ ಬೆಟ್ಟ. ಹೆಂಗೈತೆ ನೋಡಿ ವ್ಯೂ. ಇಷ್ಟು ಲೇಟಾಗಿ ಬರೋದಕ್ಕೆ ಕಾರಣ ಈ ನನ್ನ ಮಕ್ಕಳು. ನಾನು ಯಾರು ರಿವ್ಯೂ ಮಾಡ್ತಾ ಇದ್ದೀನಿ, ಸುಮ್ಮನೆ. ಫಸ್ಟು ರಾಮದೇವ್ರ ಬೆಟ್ಟ ಫುಲ್ಲು ಯೂಟ್ಯೂಬಲ್ಲಿ ರಿವ್ಯೂ ಮಾಡ್ತಾನೆ, ಎಲ್ಲ ಫುಲ್ ನೋಡ್ಕೊಳ್ಳಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ನಮ್ಮ ಲೋಕಲ್ ಗೈಡ್ ಇವನು, ಲೋಕಲ್ ಅಲ್ಲ ಲೋಕಲ್ ಗೈಡ್. ಬ್ರೋ ಮಾಡ್ಬೇಕಲ್ಲ. ಗೈಸ್, ಇಲ್ಲಿ ಇವ್ರು ಆಗಲೇ ಶುರು ಮಾಡಿದ್ರಪ್ಪ. ಅಯ್ಯೋ ಬಿಡ್ರಿ. ಬರ್ರ ಇಲ್ಲಿ ನಮ್ಮ ಕಣ್ಣಿಲ್ದೆ ಬ್ರೋ, ಬೇಡ ಅಷ್ಟೇ. ನಾನೊಂದೇನೋ ಹೇಳ್ತೀನಿ ರೀ, ನಾನೊಂದು ಇತಿಹಾಸ ಬಗ್ಗೆ ಹೇಳ್ತಾ ಇದ್ದೀನಿ. ಹೇಳು. ಇಲ್ಲಿ ನಮ್ಮೂರು ಪಕ್ಕದವರೆಲ್ಲ ಇಲ್ಲಿ ಮೆಟ್ಲು ಮಾಡಿದ್ಕೆ, ನೀ ಮೆಟ್ಲಾ ಈ ಮೆಟ್ಲೇನೋ ಮಾಡಿದ್ರಂತೆ. ನಮ್ಮ ಅಜ್ಜಿ ಹೇಳ್ತಾ ಇದ್ದಿದ್ದು, ಮೆಟ್ಲು ಮಾಡಿದ್ಕೇನೋ ಸೈಟು ಫ್ರೀಯಾಗಿ ಕೊಟ್ಟಿದ್ರಂತೆ. ಇಲ್ಲ, ಗೊತ್ತಿಲ್ಲ, ಅಷ್ಟೇ ಗೊತ್ತಿರೋದು. ಇದನ್ನ ಹೇಳಕ್ಕೆ ಇಷ್ಟು ಬಿಲ್ಡಪ್ ಕೊಟ್ಟ. ಇದನ್ನ ಹಾಕ್ತೀನಿ. ಏನು ಗೊತ್ತಿಲ್ಲ, ಸುಮ್ಮನೆ ಕತೆಗಳು. ಅವ್ನಿಗೆ ಇಂಗ್ಲೀಷ್ ಬರಲ್ಲ ಬ್ರೋ. ಅವ್ನು ನಾನು ನೋಡ್ಕೊಂಡು ಬರೆದ್ಬಿಟ್ಟೆ ಪಾಸ್ ಆಗಿರೋದು. ನೀನು ಅವ್ನಿಗೆ ಹೋಗ್ಬಿಟ್ಟು ಇಂಗ್ಲೀಷ್ ಕೇಳ್ತಾ ಇದೀಯಾ? ಒಂದ್ಸತಿ ಸ್ಟ್ರೈಕ್ ಮಾಡ್ಬಿಟ್ಟು ಬಂದಿದ್ವಲ್ಲ, ಅದೇ ಬೆಟ್ಟ ಇದು. ಅದಕ್ಕೇನೆ ನನಗೆ ಹೋಗಿರೋ ಬೆಟ್ಟಕ್ಕೆ ಯಾಕೋ ಕರ್ಕೊಬಂದಿನಿ ಅಂತ ಕೇಳಿದ್ದು. ನೀನು ಅವತ್ತು ಅರ್ಧ ಹತ್ಬಿಟ್ಟು ಹೋಗಿದೆ, ಇನ್ನು ಪೂರ್ತಿ ಎತ್ತು ಅಂತ ಕಂಪ್ಲೀಟ್ ಮಾಡೋಣ ಅಂತ. ಇಟ್ಕೋ, ನಂದು ಔಟ್ಫಿಟ್ ತೋರಿಸು. ನಂಗೆ ಉಡ್ಸ್ತವಳು ಹೇಳು, ಭಾರಿ ಉಡ್ಸ್ತವಳು ಹೇಳು. ತೋಬಾ ಥರ ಮೂಡ್ ಖರಾಬ್ ಕರ್ ದಿಯಾ. ಕಡೆ ಮಕ್ಕ ತೋರಿಸು. ರೇಟ್ ಮೈ ಔಟ್ಫಿಟ್. I wanna be with you. I wanna sing with you.
ಇಷ್ಟೊತ್ತು ಏನು ಬ್ರೋ ಡಿಪ್ರೆಷನಲ್ಲಿ ಇರ್ತಾರಲ್ಲ, ಇನ್ನೇನು ನೆಕ್ಸ್ಟ್ ಸ್ಟೇಜ್ ಸಾಯ್ತಾ ಇರ್ತಾರಲ್ಲ, ಆ ಥರ ಇದ್ದ. ಈಗ ನೋಡು, ಅದು ಬೈಕ್ ಹತ್ತೋವರೆಗೂ ಅಷ್ಟೇ. ಬೈಕ್ ಬಂದಿದ್ಯಾ? ಏನೋ ಇತ್ತು, ಇಲ್ಲ ಶರ್ಟ್ ಐತೆ, ಶರ್ಟ್ ಹಾಕ್ತೀನಿ. ಒಂದ್ಸರಿ ನನ್ನ ಗಾಡಿ 100 ಹೋಯ್ತು ಅಂದ್ರೆ ಮೈಂಡೆಲ್ಲ ಒಂಥರ ರಿಲ್ಯಾಕ್ಸ್ ಆದಂಗೆ. ನನ್ನ ಗಾಡಿ 100 ಹೋಗಿದ ತಕ್ಷಣ ಕಟ 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 ಅಂತೈತೆ. ಹಂಗೆ ಅದು ನೀನು ಆಲ್ಟ್ರೇಷನ್ ಮಾಡ್ತಿದ್ದೀರ. ಚಪ್ಪಲಿ ಹಾಕೊಂಡು ಹತ್ತಿಸ್ತಾ ಇದೆಯಲ್ಲೋ. ನಾನು ಹೇಳಿದೆ ಚಪ್ಪಲಿ ಬಿಡು ಅಂತ, ನೀನೇ ಹಾಕೊಂಡ್ ಬಂದಿರೋದು. ನಮ್ಮೂರು ನಮ್ಮ ಸ್ವಚ್ಛತೆ ಕಾಪಾಡಿ, ಸ್ವಚ್ಛತೆ ಕಾಪಾಡಿ ಗೈಸ್. ಇದ್ರ ಮೇಲೆ ಜಾರ ಬಂಡಿ ಆಡ್ತಾ ಇದ್ದು. ಈ ಜಾರ ಬಂಡಿ ಆಡ್ಬೇಕಂತ ಇವಾಗ. ಇದು ನಾವು ಚೈಲ್ಡ್ ಫುಡ್ಡಲ್ಲಿ ಆಡ್ತಾ ಇದ್ದು. ನೀನ್ ಇವಾಗ ದೊಡ್ಡವನಾ? ನೋಡಲ್ಲಿ ಗಡ್ಡ ನಿಮ್ಗೆ ಬಂದದೇನೋ. ನಿಮ್ದು ಮಿನಿ ಲಾಗ್. ಇದು ಚೆನ್ನಾಗಿ ಐತಿ, ಪರವಾಗಿ. ಅದು ಸ್ಲೀಪರ್ ಹಾಕೊಂಡು ನಡೀತಾರದು. ಅಲ್ಲಿ ಹೋಗೋಣ, ಎಲ್ಲಿ ಅಲ್ಲೊಂದು ಎಕ್ಸ್ಪ್ಲೋರ್ ಮಾಡ್ತಾವ್ರೆ ಗುಹೆನ. ಇಂಥವೆಲ್ಲ ಇಂಟ್ರೆಸ್ಟ್ ಅಂತೆ, ಇಂಥವೆಲ್ಲ. ಅಲ್ಲೇನೋ ಕಾಣಿಸ್ತು. ಏನ್ ಕಾಣಿಸ್ತು? ಆಪ್ಷನ್ ಕಾಣಿಸ್ತಾ ಇರೋದು ಸಿನಿಮಾ ಕಾಣ್ತಾ ಇತ್ತು ನಿಮ್ಗೆ. ಲೋಕಲ್ ಗೈಡ್ ಅಂತೀವಿ, ಒಂದು ಲೋಕಲ್ ಗೈಡ್ ಕಿತ್ತು ಅದು ನನ್ನ ಮಗನೇ. ಗೈಡ್ಗಿರೋ ಒಂದು ಕ್ವಾಲಿಟಿ ಆದ್ರೂ ಆಯ್ತಾ ನಿನ್ನ ಹತ್ರ? ಜೀಪ್ ಮಾಡಬೇಡ. ಆಮೇಲೆ ಈಗ ತಾನೇ ಜೂನಿಯರ್ಸ್ ಚೆನ್ನಾಗಿ ಮಾಡ್ತಿರೋ ವಿಡಿಯೋ ಅಂದವ್ರಿ. ಹೆಲ್ಪಿಂಗ್ ನೇಚರ್ ನೋಡ್ರಿ ಅಣ್ಣಂದು. ಪುಣ್ಯಾತ್ಮ. ಅಣ್ಣ ಅಣ್ಣ ಹಿಂದೆ ನೋಡಿ ಅಣ್ಣ. ಆಂಜನೇಯ ಜೈ ಭೀಮ್. ಇಲ್ಲೇ ಅಂತ ಕೊಡ. ವಾರ ಎಲ್ಲ ಓಪನ್ ಇರ್ತೈತಲ್ವಾ? ನೋಡು ಓಪನ್ ಹಿಂಗೆ ಮಾಡ್ತಾರೆ ನೋಡು. ಆಂಜನೇಯನಾ? 35 ವರ್ಷ. 35 ವರ್ಷ. ನೀನು ಹುಟ್ಟಿರಲಿಲ್ಲ ಬಿಡುವಾಗ. ನೀನು ಹುಟ್ಟಿರ್ಲಿಲ್ಲ. ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಟು ಎಲ್ಲರೂ ಕ್ಲಿಯರ್ ಮಾಡ್ಕೊಳ್ತಾರೆ. ಪಾಪಡಪ್ಪ ಎಲ್ಲ ಸಬ್ಜೆಕ್ಟ್ ಪಾಸ್ ಆಗ್ಬೇಕು. ಅವಾಗೇನು ಬೇರೆ ಇದೆ. ಗಾಡಿ ಕೆಳಗಡೆ ಸೇಫ್ಟಿ ಆಗಿರಲಿ ಅಂತ. ಅಂದರೆ ಸೀತೆ ಸ್ನಾನ ಮಾಡೋದು ನೋಡಿಕ್ಕೆ ಚೆಲ್ಲಾಕ್ಬಿಡ್ರಿ ಅಂತ ಪಾಪ ಕೊಟ್ಟಿರೋದು ಅಂತ. ಏನೋ ಕತೆ ಹೇಳ್ತಾನೆ ಗೈಸ್, ನಿಜನ ಸುಳ್ಳ ಗೊತ್ತಿಲ್ಲ. ಏನಾದ್ರು ತಪ್ಪಾಗಿದ್ರೆ ಇವನ ಹೆಸರು ಯೋಗಿ ಅಂದ್ಬಿಟ್ಟು ಐ ಡಿ ಮೆನ್ಷನ್ ಮಾಡ್ತೀನಿ. ಕ್ಯಾಕಟ್ ತುಪ್ಪಕ್ಕೆ ಅಂತ ಹೋಗಿರಿ. ಇದೆಲ್ಲ ಕರೆಕ್ಟಾಗಿ ಐತೆ, ಗೂಗಲ್ ಚೆಕ್ ಮಾಡಿ. ಶ್ರಾವಣ ಬತ್ತು ಅಂದರೆ ಪ್ರಸಾದ ಕೊಡ್ತಾರೆ. ನೀನು ಬರೋದೇ ಅದಕ್ಕೆ. ಹೋಗ್ಬಿಡೋಣ, ಹಾಂ ಕೆಳಗಡೆ ಹೋಗ್ಬಿಡೋಣ ಫಸ್ಟು. ಇದು ನೋಡು, ಆಮೇಲೆ ಇದು ಹೋಗ್ಬೇಕಾದ್ರೆ ನೋಡ್ಕೊಂಡ ತಗೋ, ನಿಗೋಸ್ಕರ ಒಂದು ಕೊಡ್ತೀನಿ. ಐ ಲವ್ ಯು. ಪ್ರಪೋಸ್ ಕನ್ಫರ್ಮ್ ಹೇಗೆ ಮಾಡ್ಕೊತೀನಿ. ಹೊಸಕೋಟೆ ಇಂಜಿನಿಯರಿಂಗ್ ಹೋಗ್ಬಿಡೋಣ ಬರ್ರಿ. ನೋಡಿಯಪ್ಪ, ಚಪ್ಪಲಿ ಹಾಕೊಂಡು ಹೊಡಿತಿಯಲ್ಲೋ ಲೋಫರ್. ಚಪ್ಪಲಿ ಹಾಕೊಂಡು ಹೊಡಿತಿಯಲ್ಲೋ, ಚಪ್ಪಲಿ ಬಿಟ್ಟು ಹೊಡಿಯೋ, ಕಿತ್ತೋದವನೇ. ಇಲ್ಲಿ ಯಾವುದೋ ಇನ್ನೊಂದು ಆಂಜನೇಯ ದೇವಸ್ಥಾನ ಇದೆ ಅಂತೆ. ಕೋಟೆ ಆಂಜನೇಯ ಹೊಡೆದ್ಬಿಟ್ಟ. ಬೆಳೆದು ಬಿಟ್ಟಿದ್ಯಾ? ಲಾಸ್ಟಲ್ಲಿ ಅರ್ಸೊಂದು ಕೊಡಿರಿ. ಟಿಕ್ತಾ ಇಲ್ಲ.
ನೀವು ಸಾಧನೆ ಎಲ್ಲ ಮಾಡಕ್ ಹೋಗ್ಬನ್ನಿ, ಬರೀ ಕೆಳಕಿದ್ವಿ. ಅರ್ಥ ಆಯ್ತು ಅನ್ಸುತ್ತೆ. ಮೀಟ್ರ್ ಬೇಕು, ಗಂಟೆ ಹೊಡಿಯಕ್ಕೆ ಹೋಯ್ತು ಬೆಳಿಗ್ಗೆಯಿಂದ ಡಿಪ್ರೆಷನ್ ಅಲ್ಲಿ ಹೋನೆ ಕಣವನು. ಕೇಳು ಏನಾಯ್ತು ಅಂತ. ಬ್ರೋ. ಫೋನ್ ಮಾಡ್ಲಾ? ನಮ್ಮ ಮೊಬೈಲ್ ಆಂಡ್ರಾಯ್ಡ್ಗೆ ತೋರ್ಸು ಫೋನ್ ಹೊಡೆದಾಕೊಂಡು ಗೈಸ್. ನಾನು ಫೋನ್ ಮಾಡಿದಕ್ಕೆ ಬಿದ್ದೋಯ್ತಂತೆ. ತೋರ್ಸು ನನ್ನ ಮಗ ಬರಲಿ. ವಿಧಿ ನಮ್ದೇನಿಲ್ಲ. ಯಾವ ಗಳಿಗೆಲ್ಲಿ ಫೋನ್ ಮಾಡೋದನ್ನ ಗೊತ್ತಿಲ್ಲ. ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡ್ಬಿಟ್ಟ. ನಾನು ಏನೋ ನಾಷ್ಟ ಮಾಡಿರ್ತಾನೋ ಇಲ್ವೋ ಪಾಪ, ಏನೋ ಬಾಕ್ಸ್ ತಗೊಂಡು ಕೊಡೋಣ ಅಂದರೆ ಒಳ್ಳೆ ಮನಸ್ಸಿಗೆ ಬೆಲೆನೇ ಇಲ್ಲ ಈ ಟೈಮಲ್ಲಿ. ಒಳ್ಳೆ ಮನ್ಸಿಗೆ ಬೆಲೆನೇ ಇಲ್ಲ. ನೋಡಲೇ ಅವ್ರು ಬರ್ತಾರೆ ನಡಿಯೋಕೆ. ಈಗಿನ ಕಾಲದಲ್ಲಿ ಒಳ್ಳೆ ಮನ್ಸಿಗಂತೂ ಬೆಲೆ ಇಲ್ಲ. ಕಾಲ ಕೆಟ್ಟ ಇಂಥ ಕೆಟ್ಟ ನನ್ನ ಮಕ್ಕಳಿಗೆ ಕಾಲ ಬೇಕಾಗಿಲ್ಲ. ಒಳ್ಳೇದು ಮಾಡಬೇಡ್ರಿ ಗೈಸ್. ನಿಮಗೆ ನೀವು ಒಳ್ಳೇದು ಮಾಡ್ಕೊಳ್ಳಿ ಅಷ್ಟೇ. ಬೇರೆಯವ್ರಿಗೆ ಮಾಡೋಕ್ಕೆ ಹೋದ್ರೆ ಫೈನಲಿ ನೀವೇ ಕೆಟ್ಟವ್ರಾಗ್ತೀರ. ಬಿಟ್ಬಿಟ್ಟು ಹೋಗ್ಬಿಟ್ಟು ನನ್ನ ಚಪ್ಪಲಿ ಬೇರೆ ಜಾರ್ತೈತೆ. ಒಂದು ಎಲ್ಲೋದ್ರೂ ಇದೆ ಯಪ್ಪ. ಲಾಸ್ಟ್ ಟೈಮು ಇಲ್ಲಿಗೆ ಬಂದಿದ್ದೀವಿ ಗೈಸ್. ಬಂದಿರೋ ಪ್ಲೇಸಿಗೆ ಕರ್ಕೊಂಬಂದವನು ಕಿತ್ತೋದವನು. ಇಲ್ಲೊಂದು ಆಂಜನೇಯ. ಒಬ್ಬೊಬ್ಬೊಬ್ಬ ಏನು ಭಕ್ತಿ. ನಿಜ ತತಾಸ್ತು ಮಗನೇ. ಏಯ್ ನೀನು ನಂದು ಪರ್ಸನಲ್ ಅಸಿಸ್ಟೆಂಟು. ನೀನು ಯಾಕೆ ಬೇರೆಯವ್ರಿಗೆ ಎಲ್ಲರಿಗೂ ಕೆಲಸ ಮಾಡ್ತಾ ಇದೀಯಾ? ಅಲ್ಲ, ಫೋಟೋ ತೆಗಿತೀನಿ ಲೇಟಾಗಿ ಬಂದಿದ್ದೀನಲ್ಲ. ತಡಿ, ಫೋಟೋ ತೆಗಿತೀನಿ ಅಂತ ಬ್ಯಾಗ್ ಬಿಚ್ಚಿಸ್ತಿತ್ತೆ. ನೀವು ಫೋಟೋ ತೆಗ್ದ ಇಲ್ಲಿ ಜಾಗ ಇಲ್ವಾ? ಬರೀ ಬಿಚಾಕ್ರಿ. ಏನ್ ತಲೆ ಕೆಡಿಸ್ಕೊತೀರ? ಬಿಚಾಕ್ರಿ ಫೋಟೋ. ಸಿಕ್ಕಿದ್ ಪೊದೆ ತೋರಿಸ್ಬಿಡು, ಫೋಟೋ ತೆಗಿತೀನಿ ಅಂದ್ಬಿಡು. ತೆಗಿರಿ. ಸಾಧನೆ ಬೆಳಕ್ ಬತ್ತು ಬ್ರೋ. ಫೋಟೋ ಚೆನ್ನಾಗಿ ಬರ್ತದೆ. ಯಾವ ಇದ್ರೆ ಬುಸ್ನಾಗಪ್ಪ. ಹರ್ಷ ಮುಗ್ದಲ್ಲಿ ಹರ್ಷನ ಎಲ್ಲ ತೋರಿಸ್ತೇನೆ. ವಿಡಿಯೋ ಆನ್ ಮಾಡಿದೆ ಏನೇನು ಬೇಕು ಎಲ್ಲ ಹೋಗ್ಬಿಡೋದು. ಆಮೇಲೆ ಅಲ್ಲೂ ಅಷ್ಟೇ. ನನಗೆ ಗೊತ್ತು ನೀವು ಹಿಂಗೆ ಮಾಡ್ತೀರ ಅಂದ್ಬಿಟ್ಟು ನಾನು ಆಫ್ ಮಾಡಿದ್ದೆ ಅವಾಗ. ಬ್ರೋ ಯು ವೆರಿ ಚಲಾಕ್ ಬ್ರೋ. ಏನು ಉಷಾ? ಮೂರ್ ಲೋಕ ಕಾಣಿಸ್ತಾ ಇದೆ. ಎಷ್ಟು ಒಂದ್ ಬೆಟ್ಟನೂ ಹತ್ತು ಇಳ್ದಿಲ್ಲ, ಅಷ್ಟು ಬೇಗ ನೀರ್ಗೊಳ್ಬೇಕು. ಯಾರ ಇವರೆಲ್ಲ? ನಿನ್ನಂತ ಎತ್ತಬೇಕಿನ್ನ ಏನ್ ರಶ್ಮಿ ಮುಂದೆ ಫುಲ್ ಐ ಆಗ್ಬಿಟ್ಟಿದ್ಯಾ? ನೀರ್ ಕುಡ್ದೆ ಐ ಆಗ್ಬಿಟ್ಟಿದ್ಯಾ? ಶ್ರೀ ಪಟ್ಟಾಭಿರಾಮ. ಏನ್ ಸ್ಪೆಷಲ್ ಈ ದೇವಸ್ಥಾನ ಅದು? ಗೊತ್ತಿಲ್ವಾ? ಅದು ಅದೇನೋ ರೂಮು. ಮಳೆ ಬೇರೆ ಬರ್ತೈತಲ್ಲ. ಒಂದ್ ಕಮ್ಮಿ ಹತ್ಬೇಕು ಬರ್ರಿ. ಇನ್ನ ದೇವಸ್ಥಾನ ಏಯ್ ನಡಿಯೋ ಫಸ್ಟ್ ದೇವಸ್ಥಾನದ ಒಳಗಡೆ ಅಲ್ಲಿ. ಕಲ್ಯಾಣಿ ತೋರಿಸ್ತವನಿ. ಇಲ್ಲಿ ತೇರು ಮುಳುಗೋಗೈತಂತೆ. ಯಾವ ತೇರು? ಚಿನ್ನದ ತೇರು. ಯಾರು ಮಾಡಿಸಿದ್ದು? ಅದು ಗೊತ್ತಿಲ್ಲ. ಇಲ್ಲೇನಿಲ್ಲ, ಇದು ಸ್ವಲ್ಪ ಕರೆಕ್ಟಾಗಿ ಕೂತೀನಿ ನೋಡು. ಇವರೆಲ್ಲ ಬಂದೇ ಇಲ್ಲ ಒಳಗೆ. ಟೆಂಪಲ್ಗೆ ಬಂದಿಲ್ಲ. ಎಂಥ ಜನಗಳು ಇವರು. ಬರ್ತೀವಪ್ಪ. ಇವನೊಬ್ಬ ಇಲ್ಲವನೇ, ಅವ್ರ ಫ್ಯಾಮಿಲಿ ಮ್ಯಾನ್. ಮಿಸ್ ಆಗಿಲ್ಲ ಅವನಷ್ಟೇ. ಇವಾಗ ಗೈಸ್ ಈಗ ಒನ್ಕಂಬೆ ಅಂತ ಇದು ರಾಮದೇವ್ರ ಬೆಟ್ಟದಲ್ಲಿ ಫೇಮಸ್ ಜಾಗ ಇದೇನು ಜಾಸ್ತಿ. ಫುಲ್ಲು ಕೈಕಾಲೆಲ್ಲ ನಡ್ಗೋಗುತ್ತೆ ಇವತ್ತು.
ಟ್ರೆಕ್ಕಿಂಗ್ ಮಾತ್ರ ಚೆನ್ನಾಗಿರ್ತೈತೆ. ಇಲ್ಲಿ ಹತ್ಬೇಕಾದ್ರೆ ಎಲ್ಲ ಗಡ 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 ಅಂತ. ಈ ನನ್ನ ಮಗ ಇಂದ ನಮ್ಮ ಲೈಫಲ್ಲಿ ರಾಮ ಬೇಕಾದ್ರೆ ಆಶೀರ್ವಾದ ಮಾಡ್ತಾರೆ, ಆಂಜನೇಯ ಸ್ವಾಮಿ ಆಶೀರ್ವಾದ ಮಾಡಿಲ್ಲ ನಮ್ಗೆ. ಅದ್ರ ಮೇಲೆ ಬ್ರೋ ಅದೇನೇ ಬ್ರೋ ಇದು ಹೇಳಿದ್ನಲ್ಲ, ಹತ್ತೋದಲ್ಲ, ಸೀತಾಮಾತೆ ಸ್ನಾನ ಮಾಡ್ಬೇಕಾರೆ ಯಾರೋ ರಾಕ್ಷಸು ನೋಡಿಕ್ಕೆ ರಾಮ ಆ ಥರ ಶಾಪ ಕಟ್ಟಿರೋದಂತೆ, ನೀವು ಬಂಡೆನೇ ಆಗ್ಬಿಡ್ರಿ ಅಂತ. ನೀವು ಕಲ್ಲಾಗ್ಬಿಡ್ರಿ ಅಂದ್ಬಿಟ್ಟು ತಕ್ಷಣ ಕಲ್ಲಾಗ್ಬಿಟ್ರು ಅವರು. ಹ್ಞೂ ಹೂ ನೋಸ್. ಬಾರ ಇಲ್ಲೊಂದು ವ್ಯೂ ಪಾಯಿಂಟ್ ಆಯ್ತು ತೋರಿಸ್ತೀವಿ. ಲವ್ ಎಲ್ಲ ಹತ್ತಿಸ್ಕೊಂಡು ನೀವೇನೋ ಹತ್ಬಿಟ್ರಿ, ನಾನು ಫೋನ್ ಇಟ್ಕೊಂಡು ಹೆಂಗೆ ಹತ್ಲಿ ನೋಡಲಿಲ್ಲ ಈಚೆರು. ಹಂಗೆ ವಿಷಯ. ರಾಮನಗರ ಏನಕ್ಕೆ ಫೇಮಸ್ಸು ಅಂದರೆ ತೋರಿಸ್ತದೆ ನೋಡ್ರಿ, ತೋರಿಸು ಇದಕ್ಕಾ. ಪ್ರಳಯನೇ ಆಗಲ್ಲ ಯಾಕೇಳ್ರಿ, ಬೆಟ್ಟ ಎಲ್ಲ ತಡ್ದು ಅವ್ರ ಪ್ರಳಯನ ಅಲ್ಲೇ ಇಸ್ತೈತಿ. ಓಹ್ ಏನು ಬ್ರೋ ಮಾಡ್ತಿದ್ಯಾ? ಇದೆ ಇದೆ ಹೊನ್ಕಂಬ್ರಿ ಎತ್ತರ ನಡ್ರಿ. ಇಲ್ಲೊಂದು ಗುಹೆ ಇದೆ, ಇದ್ರಲ್ಲಿ ಹೋಗ್ಬೋದು ಅಂತ ಗೊತ್ತಿಲ್ಲ. ಅಲ್ಲಿ ಹೋದ್ರೆ ಏನಕ್ಕೆ ಹೋಗುತ್ತೆ ಗೊತ್ತಾ, ಸ್ವರ್ಗಕ್ಕೆ ಹೋಗುತ್ತೆ, ಆದ್ರೆ ಆಕ್ಸಿಜನ್ ಇರಲ್ಲ ಅಷ್ಟು. ಬ್ರೋ ಇಲ್ಲ ಅಲ್ಲಿ ಸಾಧನೆ ಮಾಡಕ್ ಹೋಗ್ಬಿಡ್ರಿ, ಆ ಬಂಡೆ ಸಿಗೋ ಶಕ್ತಿ ನಮ್ಮದಿಲ್ಲ. ಜೈ ಆಂಜನೇಯ. ಸ್ಲಿಪ್ಪರ್ಸ್ ಬಿಟ್ಬಿಟ್ರಾ ಅವ್ರಿಗೆ ಆಗ್ಲಿಲ್ಲ ಅಂತ ಬಿಟ್ಟವ್ರಿ. ಹೌದಾ, ಬಾ ಹತ್ತು ಹಂಗೆ. ಇದೇ ಮೇನು. ಹತ್ತು 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 ಹತ್ತು. ದಮ್ಮಿದ್ರೆ ಹತ್ಬೇಕು. ನಾನು ಆಗ್ಲೇ ಒಂದು 5-6 ಸತಿ ಹತ್ತು ಬಿಟ್ಟಿದ್ದೀನಿ. ಹತ್ತಲೇ ಟೈಟು ಪ್ಯಾಂಟು ಹಿಂಗೈತೆ, ಈ ಕಂಬಿ ಹಿಡ್ಕೊಂಡು ಹತ್ಬೇಕು. ಒಂದು ಇವ್ ನೋಡಿ, ಒಂದ್ ಕಂಬಿ ಅಂದಲ್ಲೋ, ಆ ಕಡೆ ಈ ಕಡೆ 2 ಕಂಬಿ ಐತೆ. ಒಂದ್ ಕಂಬಿ ಅಂದೆ. ವಾಟ್ ಈಸ್ ದಿಸ್ ರಶ್ಮಿ? ಒಂದ್ ಕಡೆ ಹಿಡ್ಕೊಂಡು ಹತ್ತು, ಆರಾಮಾಗಿ ಹತ್ಬೋದು. ಅದಕ್ಕೆ ಒಂದು ಕಂಬಿ ಇಲ್ಲ. मारो मुझे, मारो मारो मुझे, मारो मारो. ಹತ್ಬಿಟ್ಟೆ. Cut this. ಕೂತ್ಕೋ, ಇವಾಗ ಎಷ್ಟು ಕೂತ್ಕೋದ್ಯಾ? ಕೂತ್ಕೋ. ಅಷ್ಟೇ, ಮಾತೇ ಇಲ್ಲ. ಏನ್ ರಶ್ಮಿ ಹತ್ಬಿಟ್ಟಿದ್ಯಾ? ಏನಾರು ಒಂದು ತಗೋಬರೋ, ಆರಾಗಿರೋ ತಗೋ. ಬೇ ಮಳೆ. ಕೊಡು ಕೊಡು. ಅದು ಈ ಬೆಟ್ಟ ಅದಕ್ಕೆ. ಓಹೋ, ಅಲ್ಲೊಬ್ಬ ಮಲ್ಕೋತ ನೀರು. ಬಿಚಾಕ್ಬಿಡು. ಆ ಕಡೆ ಎಲ್ಲ ಹೋಗೋಣ ನಡ್ರಿ, ಚೆನ್ನಾಗೈತೆ. ಅದು ಹಂದಿಗುಂದಿ ಬೆಟ್ಟ. ಇಲ್ಲಿ ಯಾವುದು? ಅದು ಹಂದಿಗುಂದಿ. ಇದು ಹಂದಿಗುಂದಿ ಬೆಟ್ಟ. ಜೈನ್ ಮನೆ ಇಲ್ಲಿ ಬರ್ತೈತಿ. ಇಲ್ಲಿ ಇದು ಜಲಸಿದ್ದೇಶ್ವರ ಬೆಟ್ಟ. ಯಾವುದು? ಅದು ಮಧ್ಯ ಇರೋದಾ? ತಲೆ ಬಸವಣ್ಣನ ತರ ಕಾಣ್ತೈತಲ್ಲ ಅದು. ಇದು ರಾಮದೇವ್ರ ಬೆಟ್ಟ. ಇಷ್ಟೇ, 3 ನಿಂಗೆ ಗೊತ್ತಿರೋದು. ಎಲ್ಲ ವ್ಯೂಸ್ ನೋಡಿದಾಯ್ತು ಗೈಸ್. ಬರುತ್ತೆ ಅನಿಸುತ್ತೆ.
ಇಬ್ರು ಆಳ್ಗಳು ಹಿಡಿದ್ಬಿಟ್ಟವ್ರೆ, ಮಕ್ಕಳು ಇವಾಗ ಹಿಡಿತವ್ರೆ. ಇಡೀ ರಶ್ಮಿ ಬೇಗ, ಇಷ್ಟೊಂದು ಸ್ಲೋ ಆದರೆ ಆಗದ ಲಕ್ಷ್ಮಿ. ಬೀಳಕ್ಕಿಂತ ಸ್ಲೋ ಇದ್ರದ್ದು ವಾಸಿ. ಜನ್ರೇಷನ್ ಎಷ್ಟು ಫಾಸ್ಟ್ ಇದೆ ರಶ್ಮಿ, ನೀನು ಯಾಕೆ ಇಷ್ಟು ಸ್ಲೋ ಆಗಿದ್ಯಾ? ಅಲ್ಲಿರೋ ತಾತನೇ ಬೇಗ ಹತ್ತಿದ್ರು ಗೊತ್ತಾ. ಗೈಸ್ ವಿ ಆರ್ ಗೋಯಿಂಗ್ ಬ್ಯಾಕ್. ಎಸ್ ಹೆಂಗಿತ್ತು ರಶ್ಮಿ? ಇಟ್ ವಾಸ್ ಟಫ್ ಆದರೆ ಚೆನ್ನಾಗಿತ್ತು ಗೊತ್ತಾ. ಹೆಂಗಿತ್ತು ಉಷಾ? ಆಯ್ಕೊಂಡಿಲ್ಲ, ಒತ್ತು ಬಿಡು ಸ್ಲಿಪ್ಪರ್ ಹಚ್ಲಿಟ್ಟು ಇದಾಗುತ್ತೆ ಅಂತ. ನಾನೇನು ಕೇಳಿದೆ ಹೇಳು. ಇವಾಗ ನಾನೇನು ಆಯ್ಕೊಂಡಿಲ್ಲ, ಏನಿಲ್ಲ, ಕರೆಕ್ಟಾಗೇ ಇದ್ದೀನಿ. ಇಲ್ಲ ಇಲ್ಲ ಸರಿಯಾಗಿ ಜಾರ್ ಬಿದ್ದ ಹರ್ಷ. ಬಿದ್ನಾ? ಬರೀ ಸುಳ್ಳು ಹೇಳ್ಬಾರ್ದು. ಹಿಂಗ್ ದಬ್ಬಕ್ಕಂತ ಹಿಂಗ್ ಹೋದ. ಹೆಂಗೂ ಹೋಗಿಲ್ಲ, ಕಾಲಿಷ್ಟು ಇಷ್ಟು ಟ್ವಿಸ್ಟ್ ಆಯ್ತು ಅಷ್ಟೇ. ಒಳ್ಳೆ ಕಂಟೆಂಟ್ ಸಿಕ್ತಿತ್ತು ಗೈಸ್, ಮಿಸ್ ಮಾಡ್ಕೊಂಡ್ರಿ. ಒಟ್ನಲ್ಲಿ ಅದು ಆಯ್ತಾ, ಅದು ಇಂಪಾರ್ಟೆಂಟ್ ಅಷ್ಟೇ. ಏನೂ ಆಗಿಲ್ಲ. ಸ್ಟಿಫ್ ಆಗಿ ನಡ್ಕೊಂಡ್ ಬರ್ತಾ ಇದೀವಿ, ಅಣ್ಣಂಗೆ ಕಾಲೇ ನಿಲ್ತಿಲ್ಲ. ಹರ್ಷಂಗೆ ಏನಾಯ್ತು? ಅಪ್ಪ ಇಷ್ಟೊಂದು ಕಂಟೆಂಟ್ ಇಷ್ಟೊಂದೆಲ್ಲ ಮಾಡಬಾರ್ದು ಹೋಗಿ. ವಿಡಿಯೋ ಅನ್ನಗೈತೆ ಅಂದ್ಬಿಟ್ಟು ಈ ಥರ ಎಲ್ಲ ಏನಾಯ್ತು? ಏನೂ ಆಗಿಲ್ಲ. ಅವ್ನು ಜಾರ್ ಬಿಟ್ಟ. ಯಪ್ಪ ಎಷ್ಟು ಹೇಳ, ಒಂದು ಮಾತು ಹೇಳ, ಜೊತೆಲಿರೋರು ಎಲ್ಲ ಜೀವನದಲ್ಲಿ ಬಿದ್ದವನೇ ಮುಂದೆ ಬರೋದು. ಅಲ್ಲ ಬ್ರೋ, ಮುಂದೆ ಬರೋದು. ನೋಡು, ನಾನು ಇಷ್ಟೊತ್ತು ಎಲ್ಲ ಸತ್ತೋದಂಗಿದ್ರಿ, ನನ್ನ ಇನ್ಸಿಡೆಂಟ್ ಆದಾಗಿಂದ ಎಲ್ಲ ಪಂಪ್ಡಪ್ ಆಗಿಬಿಟ್ಟಿದ್ದೀರಾ. ಜೊತೆಲಿರೋರ್ಗೆ ಏನಾದ್ರು ಆದರೆ ಖುಷಿ ಪಡೋರು ನೀವೆಲ್ಲ. ಇಲ್ಲ ಬ್ರೋ, ಆ ಥರ ಇಲ್ಲ. ನಿನ್ನ ಬಿಟ್ಟು ಬ್ರೋ, ನಾನು ಅದಕ್ಕೆ ಏನಾಗೋಯ್ತು ಅಂತ ಓಡ್ಬಿಡ್ಲಿ. ಈಗ ನಾನ್ ಬಿದ್ದಿರೋ ನೀನ್ ಆಗ್ತಿದೆ ಮುಚ್ಚು. ಅವನು ಯಾವನ ಹಿಂದೆ ಅವನಲ್ಲ, ಅವನಲ್ಲ ಕಚ್ಚಡ ನನ್ನ ಮಗ. ನಿಯತ್ತಕ್ಕೆ ಕಾಲ ಇಲ್ಲ ಗಾಯ್ಸ್. ಹಿಡಿದ್ಬಿಟ್ವಿ ಗೈಸ್, ಫೈನಲಿ ಹಿಡಿದ್ಬಿಟ್ವಿ. ಅಷ್ಟೇ, ಮುಗಿದು. ಯಾರು ಇಲ್ಲ, ಯಾರು ಉಳ್ಕೊಂಡಿಲ್ಲ, ಇಬ್ಬರೇ ಉಳ್ಕೊಂಡಿರೋದು. ಇಬ್ರು ಮುಂದೆ ಹೋಗೋರೆ, ಇಬ್ರು ಹಿಂದೆ ಹೋಗೋರೆ. ಇನ್ನು ಅಲ್ಲೇ ಇಬ್ರು ಮಾತ್ರ ಇಲ್ಲಿ ಬದುಕಿದೀವಿ ಅಷ್ಟೇ. ಬರ್ರಿ ಇವಾಗೆಲ್ಲ ನಾವು ಊಟಕ್ಕೆ ಹೋಗ್ಬಿಟ್ಟು ಸಿಗ್ತೀನಿ ಮತ್ತೆ ನಿಮಗೆ. ಬಂತು ಬ್ರೋ, ಮುಂದಕ್ಕೆ ಸಾರಿ ಎಸ್ಟಿಮ್ಲಿ ಸಾರಿ ಸರ್, ಬೇಜಾರು ಮಾಡ್ಕೊಂಬೇಡಿ. ರಾಜೇಶ್ ಬಿರಿಯಾನಿ ಬಂದಿದೆ. ಎಲ್ರದು ತಿಂದೆದ್ದು ಉಂಡು ಹೋಗೋಣ. ಇನ್ನೂ ತಿಂತಾನೆ. ಇದು ಕಂಪ್ನಿ ಕೊಡಕ್ಕೆ ನಾನು ಇಷ್ಟೊತ್ತು ವೆಯ್ಟ್ ಮಾಡ್ತಾ ಇದ್ದೆ. ಚಾನ್ಸೇ ಇಲ್ಲ. ಕಾಂಪಿಟೇಷನ್ ಅಲ್ಲಿ ತಿಂತಾ ಇದ್ದಿದ್ದು ನನ್ ಖಾಲಿಯಾಗಿ 5 ನಿಮಿಷ ಆಯ್ತು. ಮಹಾನುಭಾವ ಇನ್ನೂ ತಿಂತಾನೆ, ಅವನು ಅದೇನು ಬಾಯಲ್ಲೇ ಇಟ್ಕೊಂಡವನೇನು. ಇದಕ್ಕೆ ಕಂಪ್ನಿ ಕೊಡೋಕ್ಕೋಸ್ಕರ ನಾನಿದ್ದೆ. ನನಗೆ ತಿಂದ ತಿಂದೆ. ಮೈಲೇಜ್ ಮೈಲೇಜ್ ಬ್ರೋ ಎಲ್ಲಾದ್ರೂ ತಿಂದಿದ್ದಾಯ್ತಾ? ಯಾಕೆ ಪೇ ಮಾಡಿದ್ದಪ್ಪ? ನಾನೇ ಪೇ ಮಾಡಿದ್ದು. ಮೂಲೆಯಲ್ಲಿ ಕೂತವನೆ ಸ್ಕ್ಯಾನರ್ ಹತ್ರ ಫೋನ್ ತಗೋಗಿದ್ದಾರೆ. ಪೇ ಮಾಡೋ ಅಂದಿದ ತಕ್ಷಣ ಎದ್ದು ಆಚೆ ಹೋದಂಗೆ ಲೋಪಡ್ ನನ್ನ ಮಗ. ಗಾಡಿಯಾರ ದೇವ್ ಕೊಡ್ತಾರೆ ಅಂತ ಪೇ ಮಾಡಿದ್ದು ನಾನೇ ಫ್ರೆಂಡ್. ಫೋನ್ ತಗೋಗಿ ಸ್ಕ್ಯಾನರ್ ಹತ್ರ ಹಿಡಿದಿದ್ದೆ ಅಷ್ಟೇ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.